ಇದೀಗ ನಾವು ಅಮೃತಹಳ್ಳಿ ಕೆರೆ ಆ ಪ್ರದೇಶದಲ್ಲಿದ್ದೇವೆ. ನಾವು ನೋಡ್ಬೋದು, ಇಲ್ಲಿ ದೃಶ್ಯಗಳಲ್ಲಿ ಕಾಣ್ತಾ ಇದೆ. ಇದೇ ಅಮೃತಹಳ್ಳಿ ಕೆರೆ, ಬೆಂಗಳೂರು ಉತ್ತರ ತಾಲೂಕು, ಯಲಹಂಕ ಹೋಬಳಿ 3, ಅಮೃತಹಳ್ಳಿ ಗ್ರಾಮ, ಅಲ್ಲಿ ಇರುವಂತಹ ಅಮೃತಹಳ್ಳಿ ಕೆರೆ. ಇದು ಅಮೃತಹಳ್ಳಿ ಕೆರೆ ಅಂತೇಳಿ ಕರೀತಾರೆ. ಇಲ್ಲಿ ಎಷ್ಟರ ಮಟ್ಟಿಗೆ ರಾಜಾರೋಷವಾಗಿ ರಾಜಾ ಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡು ಇಲ್ಲಿ ಕಟ್ಟಿದ್ದಾರೆ. ಈ ಅಪಾರ್ಟ್ಮೆಂಟು ನಾವು ನೋಡ್ತಾ ಇದ್ದೇವಲ್ಲ, ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದೇ ಇದೇ ಅಪಾರ್ಟ್ಮೆಂಟ್. ಇದೇ ಸೆಂಚುರಿ ಅಪಾರ್ಟ್ಮೆಂಟು. ಈ ಸೆಂಚುರಿ ಅಪಾರ್ಟ್ಮೆಂಟು ಹೆಂಗೆ ಕಟ್ಬಿಟ್ಟಿದ್ದಾರೆ ಅಂತಂದರೆ, ಒಂದು ಸೆಂಚುರಿ ಇಥೋಸ್, ಮತ್ತೊಂದು ರಿನೈಸೆನ್ಸ್ ಪ್ರಾಸ್ಪಿರೋ ಅಪಾರ್ಟ್ಮೆಂಟ್. ರಿನೈಸೆನ್ಸ್ ಪ್ರಾಸ್ಪಿರೋ ಅಪಾರ್ಟ್ಮೆಂಟ್. ಇಲ್ಲಿ ಇದನ್ನು ರಾಜಾರೋಷವಾಗಿ ರಾಜಾ ಕಾಲುವೆ ನೋಡ್ರಿ ಹೆಂಗಿದು. ಇಲ್ಲಿ ಒತ್ತುವರಿ ಹೆಂಗಾಗ್ಬಿಟ್ಟಿದೆ ಕೇಳಿದ್ರೆ, ಬಫರ್ ಜೋನು ಮತ್ತೊಂದು ಅದೆಲ್ಲ ಅಲ್ಲ, ರಾಜಾ ಕಾಲುವೆ ಮೇಲೆ ಕಟ್ಬಿಟ್ಟಿದಾರ್ರಿ. ನೋಡ್ರಿ ಇಲ್ಲಿ ಆ ಅಪಾರ್ಟ್ಮೆಂಟು ಒಳಭಾಗದಿಂದ ಬರ್ತಾ ಇರ್ತಕ್ಕಂಥ ರಾಜಾ ಕಾಲುವೆನ ನಾವು ದೃಶ್ಯಗಳಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ. ನೋಡಿ ಎಂಥ ಇದು ನಡೀತಾವ್ರಿ, ಯಾವ ರೀತಿಯ ಒಂದು ಒತ್ತುವರಿ ನಡೀತದೆ ಬೆಂಗಳೂರಿನಲ್ಲಿ ಅಂತಂದರೆ ಹೇಳೋರು ಕೇಳೋರು ಯಾರೂ ಇಲ್ಲ. ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ನಯಾ ಪೈಸೆ ಇಲ್ಲ. ನೋಡಿ ಇಲ್ಲಿ ಇಷ್ಟು ರಾಜಾರೋಷವಾಗಿ ಈ ಅಪಾರ್ಟ್ಮೆಂಟ್ನವ್ರು ಇಲ್ಲಿ ಒತ್ತುವರಿ ಮಾಡ್ಕೊಂಡು ಮೆರಿತಾ ಇದ್ದಾರೆ. ಕೋಟಿ 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 ಕಮಾಯಿ ಮಾಡ್ಕೊಂಡು ಅವರೆಲ್ಲಾದರೂ ಹೋಗ್ಬಿಡ್ತಾರೆ. ಪಾಪ ಅಲ್ಲಿ ಇರ್ತಕ್ಕಂಥ ಜನರಿನ ಪರಿಸ್ಥಿತಿ ಹೆಂಗಾಗ್ಬಿಡ್ತದೆ ಕೇಳಿದ್ರೆ ಅದನ್ನ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ನೋಡಿ ಇಲ್ಲಿ ಈ ಕೆರೆ, ಈ ನೀರು ರಾಜಾ ಕಾಲುವೆ ನೀರು ಹರಿದು ಹೆಂಗ್ ಬರ್ತದೆ ಕೇಳಿದ್ರೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಅಧಿಕಾರವನ್ನ ವಹಿಸಿಕೊಂಡ ತಕ್ಷಣದಿಂದ ಇಡೀ ಬೆಂಗಳೂರನ್ನ ಸ್ವಚ್ಛ ಮಾಡಬೇಕು ಅಂಥೇಳಿ ಒಂದು ದೃಢವಾಗಿರ್ತಕ್ಕಂಥ ನಿರ್ಧಾರವನ್ನ ತಗೊಂಡು ಇವತ್ತು ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಇರ್ಬೋದು, ಅನಾಥ ವಾಹನಗಳ ತೆರವು ಕಾರ್ಯಾಚರಣೆ ಇರ್ಬೋದು, ಆ ಖಾಲಿ ಸೈಟ್ ನಲ್ಲಿ ಕಸ ಹಾಕೋರ ಮೇಲೆ ದಂಡ ಹಾಕೋದಿರ್ಬೋದು, ಇದೆಲ್ಲವನ್ನು ಸಹಿತ ನಾವು ನೋಡ್ತಾ ಇದ್ದೀವಿ. ಇಡೀ ಬೆಂಗಳೂರನ್ನ ನಾನು ಸ್ವಚ್ಛ ಮಾಡ್ತೇನೆ, ಯಾವುದೇ ರೀತಿಯ ಅಕ್ರಮಗಳಿಗೆ ನಾನು ಆಸ್ಪದ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಕೃಷ್ಣ ಬೈರೇಗೌಡರು ಹೇಳಿರುವಂತದನ್ನ ನಾವೆಲ್ಲರೂ ಕೂಡ ಕೇಳಿದ್ದೇವೆ, ನೋಡಿದ್ದೇವೆ. ಇದೀಗ ಅದೇ ಕೃಷ್ಣ ಬೈರೇಗೌಡರ ಸ್ವಂತ ಕ್ಷೇತ್ರವಾದಂತಹ ಬ್ಯಾಟ್ರಾಯನ್ಪುರದಲ್ಲಿ ಇದೀವಿ ನಾವು. ಬ್ಯಾಟ್ರಾಯನ್ಪುರದಲ್ಲಿ ಯಾವ ರೀತಿಯ ಅಕ್ರಮಗಳು, ಅಕ್ರಮ ಕಟ್ಟಡಗಳು ಇಲ್ಲಿ ಮುಗಿಲೆತ್ತರಕ್ಕೆ ಎದ್ದಿಂತಿದ್ದಾವೆ, ಯಾವ ರೀತಿ ರಾಜಾ ಕಾಲುವೆಯನ್ನ, ಕೆರೆಯನ್ನ ರಾಜಾರೋಷವಾಗಿ ಒತ್ತುವರಿ ಮಾಡ್ಕೊಂಡು ರಾಜಾ ಕಾಲುವೆ ಮೇಲೆ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ಅದೆಲ್ಲವನ್ನು ಸಹಿತ ನಿಮ್ಮ ಎದುರುಗಡೆಗೆ ತೆರೆದಿಡೋದಕ್ಕೆ ಸಂಪೂರ್ಣ ನ್ಯೂಸ್ ಇವತ್ತು ಬಂದಿರುವಂಥದ್ದು. ನನ್ನ ಹಿಂಭಾಗದಲ್ಲಿ ನಿಮ್ಗೊಂದು ಅಪಾರ್ಟ್ಮೆಂಟ್ ಕಾಣಿಸ್ತಾ ಇರ್ಬೋದು. ಬೃಹದಾಕಾರವಾಗಿರ್ತಕ್ಕಂತಹ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವಂತಹ ಈ ಸೆಂಚುರಿ ಅಪಾರ್ಟ್ಮೆಂಟ್ ಏನಿದೆ ಹೆಂಗ್ ಕಟ್ಬಿಟ್ಟಿದ್ದಾರೆ ನಾವಿಲ್ಲಿ ನೋಡ್ಬೋದು. ಇದು ರಾಜಾ ಕಾಲುವೆ, ಬ್ಯಾಟ್ರಾಯನ್ಪುರ, ಕೃಷ್ಣ ಬೈರೇಗೌಡ ಅವರ ಕ್ಷೇತ್ರ, GBA ವಾರ್ಡ್ ನಂಬರ್ 15. ಇದು ಮೊದಲು ವಾರ್ಡ್ ನಂಬರ್ 9 ಇತ್ತು, ಈಗ 15 ಆಗಿದೆ. BBMP ಇದ್ದಂತ ಸಂದರ್ಭದಲ್ಲಿ ವಾರ್ಡ್ 8ನೇ ವಾರ್ಡ್ ಇತ್ತು, ಇದೀಗ ವಾರ್ಡ್ ನಂಬರ್ 15 ಆಗಿರುವಂತದ್ದು ಬ್ಯಾಟ್ರಾಯನಪುರ. ಇಲ್ಲಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇದು ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಹೋಬಳಿ 2 ಬ್ಯಾಟ್ರಾಯನ್ಪುರ ಗ್ರಾಮ, ಸರ್ವೆ ನಂಬರು 18 ಮತ್ತು 19. ಹಂಗೇನೆ ಯಲಹಂಕ ಹೋಬಳಿ 3 ಅಮೃತಹಳ್ಳಿ ಗ್ರಾಮದ ಸರ್ವೆ ನಂಬರ್ 108, 116, 117 ಮತ್ತು 118. ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ರಾಜಾ ಕಾಲುವೆಯನ್ನ ರಾಜಾರೋಷವಾಗಿ
ಒತ್ತುವರಿ ಮಾಡ್ಕೊಂಡು ನೋಡ್ರಿ, ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ರಾಜಾ ಕಾಲುವೆಯನ್ನ ರಾಜಾರೋಷವಾಗಿ ರಾಜಾ ಕಾಲುವೆ ಇಷ್ಟಿಷ್ಟು ಬಫರ್ ಜೋನ್ ಬಿಡಬೇಕು ಅನ್ನುವಂತ ನಿಯಮ ಇದೆ. ಬಫರ್ ಜೋನ್ ಮೇಲೆ ಹಾಳ್ಬಿತ್ತು, ಕಾಲುವೆ ಮೇಲೆ ಕಟ್ಬಿಟ್ಟಿದಾರಲ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ರಾಜಾ ಕಾಲುವೆ ಮೇಲೆನೆ ಬೃಹದಾಕಾರವಾಗಿರ್ತಕ್ಕಂಥ ಅಪಾರ್ಟ್ಮೆಂಟ್ ಕೊಟ್ಟು ನಿಲ್ಸಿದ್ದಾರೆ. ಇದರಿಂದ ಏನಾದ್ರೂ ಅಪಾಯ ಆದ್ರೆ ಆ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ಗಳನ್ನ ತಗೊಂಡಿದಾರಲ್ಲ, ಕೋಟಿ 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 ಕೊಟ್ಟು ಯಾವ 3 ಕೋಟಿ ಮೇಲೆ ಒಂದು ಅಪಾರ್ಟ್ಮೆಂಟ್ ನಿಮ್ಗೆ ಸಿಗೋದು. ಅದಕ್ಕಿಂತ ಕಮ್ಮಿ ಯಾವ ಇಲ್ಲಿ ಫ್ಲಾಟ್ಗಳು ನಿಮ್ಗೆ ಸಿಗೋದಿಲ್ಲ. ಒಂದೊಂದು ಫ್ಲಾಟ್ಗಳಿಗೆ 3 ಕೋಟಿ 4 ಕೋಟಿ 5 ಕೋಟಿ ದುಡ್ಡನ್ನ ಕೊಟ್ಟು ಜನ ತಗೊಂಡು ಇವತ್ತು ಪ್ರಾಣ ಬಿಡುವಂತ, ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ. ಅಲ್ಲಿರ್ತಕ್ಕಂಥ ಜನರ ಕಾಳಜಿ ನಮ್ಮ ಸಂಪೂರ್ಣ ನ್ಯೂಸ್ಗೆ ಈ ಅಪಾರ್ಟ್ಮೆಂಟ್ ಕಟ್ಟುವಂತ ಸಂದರ್ಭದಲ್ಲೇ ಸಂಪೂರ್ಣ ನ್ಯೂಸ್ ಸಂಬಂಧಿಸಿದಂತಹ ಇಲಾಖೆಗೆ ಪತ್ರವನ್ನ ಬರೆದು ದೂರನ್ನ ದಾಖಲು ಮಾಡಿ ರಾಜಾ ಕಾಲುವೆಯನ್ನ ಒತ್ತುವರಿ ಮಾಡ್ತಾ ಇದ್ದಾರೆ, ಅಮೃತಹಳ್ಳಿ ಕೆರೆಯನ್ನ ಒತ್ತುವರಿ ಮಾಡ್ತಾ ಇದ್ದಾರೆ. ಅದನ್ನ ತಡೆಗಟ್ಟಿ ಅಂತೇಳಿ 2024ರಲ್ಲೇ ದುಡ್ಡು ಕೊಟ್ಟಿದ್ದಂತ, ಇನ್ನು ಅಪಾರ್ಟ್ಮೆಂಟ್ ಕಟ್ಟೇ ಇರಲಿಲ್ಲ ಇದು. ಅಂತಹ ಸಂದರ್ಭದಲ್ಲಿಯೇ ಎಚ್ಚರಿಕೆಯನ್ನ ಕೊಟ್ಟಿತ್ತು ಸಂಪೂರ್ಣ ವಾಣಿ ಪತ್ರಿಕೆಯ ಮೂಲಕ. ಆದ್ರೆ ಅಧಿಕಾರಿಗಳು ಎಂತಹ ಪರಮ ಭ್ರಷ್ಟ ಅಧಿಕಾರಿಗಳು ಇವತ್ತು ಬಿಬಿಎಂಪಿಯಲ್ಲಿ ಜಿಬಿಯಲ್ಲಿ ಬೀಳ್ಬಿಟ್ಟಿದ್ದಾರೆ ಅಂತಂದ್ರೆ, ಅವರೆಲ್ಲ ಕೂಡ ಕೋಟಿ ಕೋಟಿ ಲಂಚ ತಗೊಂಡು, ಯಾಕಂದ್ರೆ 100 ಕೋಟಿ ಬೆಲೆ ಬಾಳುವಂತಹ ಈ ಒಂದು ಅಪಾರ್ಟ್ಮೆಂಟ್ ಅನ್ನ ಕಟ್ಟೋದಕ್ಕೆ ಅವರೆಲ್ಲರೂ ಕೂಡ ಲಂಚ ತಗೊಂಡು ಇಲ್ಲಿ ಇದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಕೃಷ್ಣ ಬೈರೇಗೌಡ ಅವರ ಸ್ವಂತ ಕ್ಷೇತ್ರ ಇದು. ಈ ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೂ ಕೂಡ ಅವರ ಇಲ್ಲಿ ಶಾಸಕರು, ಅವ್ರ ಹಿಂದೆ ಕಂದಾಯ ಸಚಿವರಾಗಿದ್ರು. ಕಂದಾಯ ಸಚಿವರಾದಂತಹ ಸಂದರ್ಭದಲ್ಲೂ ಕೂಡ ಅವ್ರು ಹೇಳಿದ್ರು, ಯಾವುದೇ ಅಕ್ರಮ ಕಟ್ಟಡಗಳಿಗೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಬೆಂಗಳೂರು ನಗರ ಎಲ್ಲಾ ಕೆರೆ ಕುಂಟೆ ಎಲ್ಲಾ ಕೂಡ ಒತ್ತುವರಿ ಮಾಡ್ಕೊಂಡು, ಎಲ್ಲ ಕೂಡ ಅಪೋಷಣ ಮಾಡ್ಕೊಂಡು ಇವತ್ತು ಪರಿಸ್ಥಿತಿ, ಒಂದು ಸಣ್ಣ ಮಳೆ ಬಂತು ಅಂತಂದ್ರೆ ಪ್ರವಾಹದ ಪರಿಸ್ಥಿತಿ, ಜನ ಆ ಪ್ರವಾಹದಲ್ಲಿ ಕೊಚ್ಚೋಗುವಂತ ಪರಿಸ್ಥಿತಿಲಿದೆ. ಅಂತಹ ಸಂದರ್ಭದಲ್ಲಿ ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರಸ್ತೆ ಇದು. ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೇವಲ್ಲ, ಇಲ್ಲಿಂದ ಎಲ್ಲ ಕೂಡ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುವಂತ ರಸ್ತೆ ಕಂಡ್ರಿ ಇದು. ಬ್ಯಾಟ್ರಾಯನ್ಪುರ ಎಲ್ಲ ಫ್ಲೈಓವರ್ ನೋಡ್ತಾ ಇದೀವಿ ನಾವು. ಬ್ಯಾಟ್ರಾಯನ್ಪುರ ಬ್ಯಾಟ್ರಾಯನ್ಪುರ ವಾರ್ಡ್ ನಲ್ಲಿ ಇರುವಂತಹ ಈ ಒಂದು ಅಪಾರ್ಟ್ಮೆಂಟ್ ಪಿನ್ ಟು ಪಿನ್ ಮಾಹಿತಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಂಗೆ ಅಕ್ರಮ ನಡೆದಿದೆ, ಹೆಂಗೆ ಒತ್ತುವರಿ ನಡೆದಿದೆ, ಅದೆಲ್ಲವನ್ನು ಸಹಿತ ನಾವು ಇಲ್ಲಿ ಬ್ಯಾಟ್ರಾಯನ್ಪುರ ವಾರ್ಡ್ ನಂಬರ್ 15 ಇದು ಬ್ಯಾಟ್ರಾಯನ್ಪುರ GBA ವಾರ್ಡ್ ನಂಬರ್ 15ರಲ್ಲಿ ಇರುವಂತಹ ಈ ಒಂದು ಸೆಂಚುರಿ ಅಪಾರ್ಟ್ಮೆಂಟ್ ನಾವು ನೋಡ್ತಾ ಇದ್ದೇವೆ. ನೋಡಿ, ರಾಜಾ ಕಾಲುವೆ ಮೇಲೆ ಕಟ್ಬಿಟ್ಟಿರುವಂತದ್ದು. ಇದ್ರ ಒಳಗಡೆಯಿಂದ ಹರಿದು ಹೋಗ್ತದೆ ನೀರು. ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ನೋಡಿ ನೀವು, ಒಳಭಾಗದಿಂದ ನೀರು ಹಂಗೆ ಹರಿದು ಹೋಗ್ತದೆ. ಅದ್ರ ಮೇಲೆ ಕಟ್ಬಿಟ್ಟಿದ್ದಾರೆ. ಅಧಿಕಾರಿಗಳ ಕಣ್ಣಿಗೆ ಏನ್ ಬಂದಿದೆ ರೋಗ ಅಂತೇಳಿ ಅಲ್ರಿ. ರಾಜಾ ಕಾಲುವೆ ಒಂದು ಸಣ್ಣ ಒಂದು 10x20 ಜಾಗದಲ್ಲಿ ಯಾವನಾದ್ರೂ ಒಂದ್ ಮನೆ ಕಟ್ಕೊಂಡಿದ್ರೆ ಪಾಪ ಬಂದು ಅವನಿಗೆ ಹಿಡಿದು ಬಡದು ಮನೆ ಹೊಡೆದಾಕ್ತಿರಲ್ರಿ. ಈ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ಜನರ ಜೀವಕ್ಕೆ ನೀವು ಏನ್ರಿ ಖಾತ್ರಿ ಕೊಡ್ತೀರಿ? ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇನೆ ಅಂತೇಳಿ ಕನ್ಸ್ಕೊಂಡಿದ್ರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಇದೇನಾ ಬ್ರ್ಯಾಂಡು? ಎಂತೆಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಗೊತ್ತೇನ್ರಿ ಅವರು. ಸೆಂಚುರಿ ಸಂಸ್ಥೆಯವರು ನಿಮ್ ಕನಸನ್ನೆಲ್ಲ ಸಾಕಾರ ಮಾಡ್ತೀವಿ ಅಂತೇಳಿ ಇಂತಹ ರಾಜಾ ಕಾಲುವೆ ಮೇಲೆ ಹಿಂಗ್ ರಾಜಾರೋಷವಾಗಿ ಮನೆಗಳನ್ನ ಕಟ್ಕೊಂಡ್ರೆ, ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಅವರ ಜೀವಕ್ಕೆ ಸುರಕ್ಷತೆ ಎಲ್ಲಿದೆ? ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಈಗ ಬೆಂಗಳೂರು ಉತ್ತರ ಮಹಾನಗರ ಪಾಲಿಕೆ ಮೊದಲು BBMP ಏನಿತ್ತು, ಬ್ಯಾಟ್ರಾಯನ್ಪುರ ವಾರ್ಡ್ ನಂಬರ್ 8ಕ್ಕೆ ಬರ್ತಾ ಇತ್ತು. ಈಗ GB ಆಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದ್ಮೇಲೆ ಬ್ಯಾಟ್ರಾಯನ್ಪುರ ವಾರ್ಡ್ ನಂಬರ್ 15ಕ್ಕೆ ಬರ್ತದೆ. ಬೆಂಗಳೂರು ಉತ್ತರ ಮಹಾನಗರ ಪಾಲಿಕೆ
ಅದ್ರ ಕಚೇರಿ ಇಲ್ಲೇ ಕೂಗಾಳತೆ ದೂರದಲ್ಲಿದೆ. ಎಲ್ಲ ಅಧಿಕಾರಿಗಳು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಕ್ಷೇತ್ರ ಬ್ಯಾಟರಾಯನಪುರ, ಅವರು ಕೂಡ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಯಾರ ಕಣ್ಣಿಗೂ ಹಂಗಾರೆ ಕಾಣಿಸ್ತಾನೆ ಇಲ್ವಾ ಇದು? ಏನಾದ್ರೂ ಅನಾಹುತ ಆಗಿ, ಯಾಕಂದ್ರೆ ಕಾಲುವೆ ಮೇಲೆ ಕಟ್ಟಿರೋದ್ರಿಂದ ಯಾವುದೇ ರೀತಿಯ ಸುರಕ್ಷತೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ರೀ.